ಹಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇದು ಮೊನ್ನೆ ವಿಡಿಯೋ ಅಂದರೆ 23ನೇ ತಾರೀಕಿಂದು ವಿಡಿಯೋ. ನಾನು ನಿನ್ನೆ ಹಾಕಬೇಕಿತ್ತು, ಬಟ್ ನಾವು ಹೊರಗಡೆ ಹೋಗಿದ್ದರಿಂದ ಈ ವಿಡಿಯೋನ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ನಿನ್ನೆ ಹೊರಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಂಥ ಪ್ಲೇಸಿಗೆ ಹೋಗಿದ್ವಿ. ನಮ್ಮ ಅಕ್ಕ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಹೊಸ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು ಕೂಡ. ಆ ವಿಡಿಯೋನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ನೈಟು ಅಥವಾ ನಾಳೆ ಬೆಳಿಗ್ಗೆ ಆ ವಿಡಿಯೋ ನಿಮಗೆ ಸಿಗುತ್ತೆ. ಪ್ಲೀಸ್ ಮಿಸ್ ಮಾಡದೆ ನೋಡಿ. ಹೆಣ್ಮಕ್ಳಿಗೆ ಬೆಳಕಾಯ್ತಂದರೆ ಕೆಲಸ ತಪ್ಪಿದ್ದಲ್ಲ ಅಂತಲೇ ಹೇಳ್ಬೋದು. ಅದೇ ಥರ ನಮ್ಮದು ಡೈಲಿ ರೊಟೀನ್ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಇದೇ ಆಗುತ್ತೆ. ಬಟ್ ಅದರಲ್ಲೂ ಕೂಡ ಫ್ರೀ ಟೈಮಲ್ಲಿ ನಾನು ಸ್ವಲ್ಪ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ, ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು. ಇವಾಗ ಬೆಳಿಗ್ಗೆ ನಾನು ಟಿಫನಿಗೆ ಚಪಾತಿ ಮತ್ತು ಸೊಪ್ಪಿಂದು ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿ ಹಿಟ್ಟು ಕಲಸಿದ್ದಾಯಿತು. ಸೊಪ್ಪಿನ ಪಲ್ಯ ಮಾಡೋಕ್ಕೆ ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಸೊಪ್ಪು ಅಥವಾ ಯಾವುದೇ ತರಕಾರಿನ ತೊಳಿಬೇಕಾದ್ರೆ ನೀರಲ್ಲಿ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಹಾಕಿ ಒಂದು 2 ನಿಮಿಷ ಬಿಟ್ಟು ತರಕಾರಿನ ಕಟ್ ಮಾಡಿ ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಬರೋ ತರಕಾರಿಗಳು ಮತ್ತು ಸೊಪ್ಪುಗಳೆಲ್ಲ ವಿತೌಟ್ ಔಷಧಿ, ಅಂದರೆ ಔಷಧಿ ಸಿಂಪಡಣೆ ಮಾಡ್ತಾರಲ್ಲ ತರಕಾರಿ ಮತ್ತು ಸೊಪ್ಪಿಗೆ, ಅದಿಲ್ಲದೇ ಯಾರೂ ಕೂಡ ತರಕಾರಿ ಬೆಳೆಯಲ್ಲ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಲಿ ನಾವು ಇರಬೇಕಂತೇಳಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟು ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಒಳ್ಳೇದಂತಲೇ ಹೇಳ್ಬೋದು. ನೋಡು, ಈ ಥರ ಸೊಪ್ಪನ್ನು ನಾನು ರಾತ್ರಿನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಅತ್ತೆ ತೊಳೆದಿಟ್ಟಿದ್ರು, ಕಟ್ ಮಾಡಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಮೂಲಂಗಿ ಮತ್ತು ಈರುಳ್ಳಿ ಪಲ್ಯಕ್ಕೆ ಏನು ಬೇಕೋ ಅದೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಟ್ಕೊಂಡು ಚಪಾತಿ ಲಟ್ಸ್ಕೊತಾ ಇದ್ದೀನಿ. ಚಪಾತಿ ನಾನು ಇಲ್ಲಿ ಕೆಳಗಡೆ ಬೇಯಿಸೋದಿಲ್ಲ, ಚಪಾತಿನ ನಾವು ಮೇಲ್ಗಡೆ ಬೇಯಿಸ್ತೀವಿ. ಅಂದರೆ ನಮ್ಮ ಅತ್ತೆ ಮೇಲ್ಗಡೆ ಒಲೆನ ಹಾಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅವ್ರಿಗೆ ಒಲೆಯಲ್ಲಿ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ. ನಮ್ಮದು ವುಡ್ ವರ್ಕ್ ಎಲ್ಲ ಮಾಡಿಸಿತ್ತು, ಆ ಕಟ್ಟಿಗೆಗಳು ಸ್ವಲ್ಪ ಮಿಕ್ಕಿತ್ತಂತೇಳಿ ಅದೇ ಕಟ್ಟಿಗೆನ ಯೂಸ್ ಮಾಡಿಕೊಂಡು ಚಪಾತಿ, ರೊಟ್ಟಿ, ತಾಲಿಪಟ್ಟು ಇದೆಲ್ಲ ಏನು ಬೇಯಿಸೋ ಐಟಮ್ಸ್ ಇರುತ್ತೆ ಅದೆಲ್ಲ ಮೇಲೇ ಮಾಡ್ತಾರೆ. ನಾವು ಗ್ಯಾಸಲ್ಲಿ ಮಾಡ್ಕೊಂಡು ತಿನ್ನೋ ಅಡುಗೆಗಿಂತ ಒಲೆಯಲ್ಲಿ ಅಡುಗೆ ಮಾಡಿರೋ ಅಡುಗೆ ತುಂಬಾ ಟೇಸ್ಟಾಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದೇ ರೀತಿ ಎಷ್ಟಾಗುತ್ತೋ ಅಷ್ಟು ಮೇಲೇ ಬೇಯಿಸ್ಕೋತಾರೆ ನಮ್ಮತ್ತೆ. ನನ್ನ ಮಗಂದು ಡೈಲಿ ರೊಟೀನ್ ಎಕ್ಸಸೈಸ್ ನಡೀತಾ ಇದೆ. ಹಾಗೆ ನಾನು ಅಡುಗೆ ಮನೆಯಲ್ಲಿ ಸೊಪ್ಪಿನ ಪಲ್ಯ ರೆಡಿ ಮಾಡ್ತಾಯಿದ್ದೆ. ಈ ಸೊಪ್ಪಲ್ಲಿ ಒಂದೇ ಸೊಪ್ಪಿಲ್ಲ, ಒಂದು 3 ಥರದ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ನಾನು ಪಲ್ಯ ಮಾಡ್ತಾ ಇರೋದು. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಸ್ಟೈಲಲ್ಲಿ ಈ ಸೊಪ್ಪಿನ ಪಲ್ಯ ನಾನು ಮಾಡಿರೋದು. ಈ ರೆಸಿಪಿ ಯಾರಿಗಾನ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ, ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವಳೇ ಕ್ರೀಮ್ ಹಚ್ಕೋಬೇಕು, ಅವಳೇ ಚುಕ್ಕಿ ಹಚ್ಕೋಬೇಕು. ದಿನ ಅದೇ ಒಂದು ರಗಳೆ ಅಂತಲೇ ಹೇಳ್ಬೋದು. ಡ್ರೆಸ್ಅಪ್ ಆಗೋದು ಮತ್ತು ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡ್ಕೋತಾಳೆ. ತಿಂಡಿ ತಿನ್ನಬೇಕಾದ್ರೂ ಸುಮ್ಮನಿರಲ್ಲ. ಅವ್ರ ಅಣ್ಣನ ತುಂಬಾ ಗೋಳೈಕಂತಲ್ಲ ಅಂತಲೇ ಹೇಳ್ಬೋದು. ನೋಡಿ, ಅವ್ನು ಪಾಪ ತಿಂಡಿ ತಿಂತಾ ಇದ್ದಾನೆ, ಅಲ್ಲೂ ಹೋಗಿ ಪಕ್ಕಕ್ಕೆ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ನಾಟಿ ಅಂದರೆ ನಾಟಿ. ಬಾಕ್ಸಿಗೋಸ್ಕರ ಪುಳಿಯೋಗರೆ ಮಾಡಿದ್ದೆ, ಬಾಕ್ಸು ಕೂಡ ರೆಡಿಯಾಗಿತ್ತು. 9:15, 9:45 ಅಂದರೆ ಮನೆಯಿಂದ ಎಲ್ಲರೂ ಹೊರಟು ಬಿಡ್ತಾರೆ ಡ್ಯೂಟಿಗೆ. ನೋಡ್ತಾ ಇರ್ಬೋದು, 9:45ಗೆ ಸುತ್ತಿರ್ತೇನೆ ಸ್ಕೂಲ್ ಇರೋದು, 9:00ವರೆಗೆ ಮನೆ ಬಿಡ್ತಾನೆ. ಅವ್ರ ಚಿಕ್ಕಪ್ಪ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ಕಳಿಸಿ ನಮ್ಮದೆಲ್ಲ ತಿಂಡಿಯಾಗಿ ನಮ್ಮ ಬೇರೆ ಬೇರೆ ಕೆಲಸಗಳು ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನಕ್ಕೆ ಕುಚ್ಚಲಕ್ಕಿ ಅನ್ನ ಮತ್ತು ನವಣಕ್ಕಿ ಅನ್ನನ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನವಣೆ, ಸಾವೆ ಮತ್ತು ಕೆಂಪಕ್ಕಿ ಎಲ್ಲ ಅಕ್ಕಿನೂ ಸ್ವಲ್ಪ ಬಳಸ್ತೀವಿ. ಇವಾಗ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ರಾಗಿ ಗಂಜಿ ಅಂತೂ ಡೈಲಿ ಮಧ್ಯಾಹ್ನ ಮತ್ತು ನೈಟು ಸ್ವಲ್ಪ ಕುಡಿತಾರೆ. ಅದಕ್ಕೋಸ್ಕರ ರಾಗಿ ಗಂಜಿನೂ ಕೂಡ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಸಂಜೆ ಆಯಿತು. ಇನ್ನೇನು ಹೋಮ್ವರ್ಕ್ ಮಾಡಿಸಿ ನಾನು ಕೆಳಗಡೆ ಬರೋ ಅಷ್ಟರಲ್ಲಿ ನಮ್ಮತ್ತೆ ಮುದ್ದೆ ಮತ್ತು ಶೇಂಗಾ ಸಾಂಬಾರೆಲ್ಲ ಮಾಡಿದರು. ಎಲ್ಲರೂ ಊಟ ಮಾಡಿ ಮುಗಿಸಿ ಆದಮೇಲೆ ಅಜ್ಜಿ ಮತ್ತು ಮೊಮ್ಮಗಳು ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಳ್ಳಿ ಆಟಗಳು ಅಂದರೆ ಬೀಸೋದು, ಕುಟ್ಟೋದು ಅಂತೇಳಿ ಚೆನ್ನಾಗಿ ಆಟ ಆಡಿಸ್ತಾಯಿದ್ರು ಅವಳ ಜೊತೆ.
ಮ್ಯಾಲ ಅಕ್ಕಿ ರೊಟ್ಟಿ ಮಾಡೋಣ ತಾಲಿಪಟ್ಟು